ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಒಂದು ಮಧ್ಯಾಹ್ನ ವಿಡಿಯೋ ಮಾಡಿ ಹಾಕಿದ್ದೆ. ಏನಂತಂದರೆ GNM ನರ್ಸಿಂಗನ್ನು ಕೋರ್ಸ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಪೇಪರಲ್ಲಿ ಆ್ಯಡ್ ಬಂದಿದೆ. ಈ ಪೇಪರಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೂ ಕೂಡ ನೀವು ಸರಿಯಾಗಿ ವಿಡಿಯೋನ ನೋಡ್ದೇನೆ ಏನೋ ಕೇಳ್ತಾ ಇದ್ದೀರಿ ಅಂತಂದರೆ, ನಾವು ಈಗಾಗಲೇ ಫಸ್ಟ್ ಇಯರ್ದಲ್ಲಿ ಓದ್ತಾ ಇದ್ದೀವಿ, ನಮ್ಮ ಗತಿ ಏನು, 2ನೇ ವರ್ಷದಲ್ಲಿದ್ದೀವಿ, ಮತ್ತು ಹೆಂಗೆ ಮಾಡಬೇಕು, ಮತ್ತು ಈ ವರ್ಷ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ, ಮುಂದಿನ ವರ್ಷ ಬಂದಾದರೆ ಏನು ಮಾಡಬೇಕು, ಹಚ್ಚಿ ವರ್ಷ ಬಂದಾದರೆ ಏನು ಮಾಡಬೇಕು ಅಂತ ನೀವು ಕ್ವಶನ್ ಕೇಳ್ತಾ ಇರುವಂಥದ್ದು. ಸೊ ನೆನಪಿಟ್ಟುಕೊಳ್ಳಿ, ಆ ರೀತಿ ರನ್ನಿಂಗಲ್ಲಿರೋರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಿಂದೆ ಬರೋರು ಅಂದರೆ ಅಡ್ಮಿಷನ್ ಏನು ಪ್ರೆಸೆಂಟ್ ಇಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮುಂದಿನ ವರ್ಷ ಈ ವರ್ಷ ಅಡ್ಮಿಷನ್ ತೊಗೊಂಡು ಮುಂದಿನ ವರ್ಷ ಬಂದ್ ಮಾಡಬೇಕಂದ್ರೆ ಟೋಟಲಾಗಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಬಂದ್ ಮಾಡೋದಿಲ್ಲ. ಹೊಸ ಅಡ್ಮಿಷನ್ಗಳನ್ನು ಮಾತ್ರ ಬಂದ್ ಮಾಡ್ತಾರೆ. ಅಂದರೆ 2026ನೇ ಸಾಲಿನಲ್ಲಿ ಏನು ಒಂದು ಅಡ್ಮಿಷನ್ ತೊಗೊತಿರ್ತಾರೆ, ಸೊ ಆ ಒಂದು ಅಡ್ಮಿಷನ್ಗಳನ್ನು ಬಂದ್ ಮಾಡ್ತಾರೆ ಅಷ್ಟೇ. ಆದರೆ 2ನೇ ವರ್ಷದಲ್ಲಿ ಓದೋರಿಗೆ ಮತ್ತು 3ನೇ ವರ್ಷದಲ್ಲಿ ಓದೋರಿಗೆ ಯಾವುದೇ ಥರದ ತೊಂದರೆಯೂ ಕೂಡ ಆಗೋದಿಲ್ಲ. ಯಾಕಂತಂದರೆ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಏನಂದರೆ, ಏನು ರನ್ನಿಂಗಲ್ಲಿರುತ್ತೆ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ರನ್ನಿಂಗಲ್ಲಿರೋದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಹಿಂದಿಂದ ಬರುವಂತಹ ಏನು ಹೊಸದೊಂದು ಪ್ರಕ್ರಿಯೆ ಇರುತ್ತಲ್ಲ, ಅದನ್ನು ಬಂದ್ ಮಾಡ್ತಾ ಬರ್ತಾರೆ. ಉದಾಹರಣೆಗೆ ಮುಂದಿನ ವರ್ಷ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಇಯರನ್ನು ಬಂದ್ ಮಾಡಿಬಿಡ್ತಾರೆ. 2ನೇ ವರ್ಷದ ರನ್ನಿಂಗ್ ಇರುತ್ತೆ, 3ನೇ ವರ್ಷದ ರನ್ನಿಂಗ್ ಇರುತ್ತೆ. ಓಕೆನಾ? ಸೊ ಹಾಗೆ ನಿಮ್ಗೆ ಯಾರು ಹಳೆ ವಿದ್ಯಾರ್ಥಿಗಳಿದ್ದಾರೆ ಅವ್ರದ್ದು ಕೋರ್ಸ್ ಕಂಪ್ಲೀಟ್ ಆಗೋ ತನಕನೂ ಬೋರ್ಡ್ ಇರುತ್ತೆ. ಬೋರ್ಡ್ ಎಲ್ಲಿ ಹೋಗೋದಿಲ್ಲ. ಯಾಕಂದರೆ ಸಬ್ಜೆಕ್ಟ್ ಬ್ಯಾಕ್ ಉಳಿದಿರುವಂಥ ವಿದ್ಯಾರ್ಥಿಗಳದ್ದು ಮತ್ತು 2ನೇ ವರ್ಷ 3ನೇ ವರ್ಷದಲ್ಲಿ ಓದ್ತಿರ್ತಾರೆ. ಅಂಥ ವಿದ್ಯಾರ್ಥಿಗಳದ್ದು ಸಂಪೂರ್ಣವಾಗಿ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆಗಬೇಕು. ಎಲ್ಲ ಒಂದು ಸಿಲೆಬಸ್ ಕೂಡ ಇದು ಏನಂತಂದರೆ ಬ್ಯಾಕ್ ಉಳಿದಿರೋಂಥ ಸಬ್ಜೆಕ್ಟ್ಗಳು ಕೂಡ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಆಗೋ ತನಕನೂ ಕೂಡ ಯಾವುದೇ ಥರದಂಥ ಒಂದು ಪ್ರಾಬ್ಲಮನ್ನು ಇಲ್ಲಿ ಇಶ್ಯೂ ಆಗೋದಿಲ್ಲ. ಅಲ್ಲಿ ತನಕ ನೀವು ಹ್ಯಾಪಿಯಾಗಿರ್ಬೋದು. ನೀವು ಯಾರು ವಿದ್ಯಾರ್ಥಿಗಳು ಈಗ ನೀವು ಈ ತಲೆ ಕೆಡಿಸ್ಕೊತಾ ಇದ್ದೀರಿ ಏನಂತಂದರೆ, ಈಗ ನಾವು ಅಡ್ಮಿಷನ್ ಮಾಡಿಸಿದ್ದೀವಿ, ಮುಂದೆ ಹೆಂಗೆ ಅಂತೇಳಿ ಡೋಂಟ್ ವರಿ ಅಬೌಟ್. ಆ ರೀತಿ ಯಾವುದೇ ಥರಂಥ ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಎಲ್ಲವನ್ನು ಪ್ರೊಸೀಜರ್ಗಳನ್ನು ಸಿಸ್ಟಮೆಟಿಕ್ಕಾಗಿ ಹ್ಯಾಂಡಲ್ ಮಾಡಿಕೊಂಡು ಯಾವುದೇ ಒಂದು ಸಿಂಗಲ್ ವಿದ್ಯಾರ್ಥಿಗಳು ಕೂಡ ತೊಂದರೆ ಆಗದೇ ಒಂದೇನು ಮಾಡ್ತಾರೆ ಅಂತಂದರೆ ಕೋರ್ಸನ್ನು ಕ್ಲೋಸ್ ಮಾಡ್ತಾರೆ. ಹಾಗೆ ಸುಮ್ಮನೆ ಸಿಕ್ಕಂಗೆ ರಾತ್ರಿ ಬಂದ್ ಮಾಡೋದು, ಈ ಥರ ಪ್ರಾಬ್ಲಮ್ ಆಗೋದಿಲ್ಲ ಆ ಥರ. ಸೊ ನೀವು ಕೂಡ ಆ ಥರ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ, ಬಂದ್ ಆಗೋದಿದ್ದರೂ ಕೂಡ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಬಂದ್ ಮಾಡ್ತಾನೆ ಬರ್ತಾರೆ ಹೊರತು ಸಡನ್ನಾಗಿ ನೀವು ಯಾರು ಕೂಡ ಟೆನ್ಷನ್ ತೊಗೋಬೇಡ್ರಿ. ಈ ವರ್ಷ ಏನು ಅಡ್ಮಿಷನ್ ಆಗ್ತಾಯಿದ್ದೀರಿ, ಅಡ್ಮಿಷನ್ ಮಾಡಿಸ್ಕೊಳ್ರಿ. ಹಾಗೆಲ್ಲ ರೂಲ್ಸ್ ಇರೋದಿಲ್ಲ. ನಿಮ್ಗಳಿಗೆ ಕೋರ್ಸ್ ಕಂಪ್ಲೀಟ್ ಆಗೋ ತನಕ ಬೋರ್ಡ್ ಅಂತ ಇರುತ್ತೆ. ಬೋರ್ಡ್ ಯಾಕಂತಂದರೆ ಬೋರ್ಡ್ ಇನ್ನೂ ಮಿನಿಮಮ್ ಒಂದು 5ರಿಂದ 6 ವರ್ಷ ತನಕ ಇರುತ್ತೆ ಬೋರ್ಡು. ಯಾಕಂತಂದರೆ ವಿದ್ಯಾರ್ಥಿಗಳದ್ದು ಎಲ್ಲನೂ ಸಬ್ಜೆಕ್ಟ್ ಕ್ಲಿಯರ್ ಮಾಡಬೇಕು, ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಬೇಕು, ಮತ್ತು ಎಲ್ಲ ಒಂದು ಪ್ರೊಸೀಜರ್ ಥಿಂಗ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ತೊಂದರೆ ಆಗದೇ ಸಿಸ್ಟಮೆಟಿಕ್ ಆಗಿ ಕೋರ್ಸ್ಗಳನ್ನು ಬಂದ್ ಮಾಡ್ತಾ ಬರ್ತಾರೆ. ಈ ವರ್ಷ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಿ, ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ತೊಗೊತಾ ಇದ್ದೀರಿ, ತೊಗೊಳ್ಳಿ, ತೊಂದರೆ ಇಲ್ಲ. ಈ ಕೋರ್ಸ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ.